ನಿನ್ನವಳು? ನೀನೇನ್ ಹೇಳ್ದೆ ಅಂತ ನನಗ್ ಸರಿ ಕೇಳಿಸ್ತಾ ಅಥವಾ ನಾನೇನಾದ್ರೂ ಭ್ರಮೇಲಿದ್ದೀನಾ? ಹಾ? ಜಾನ್ಗೆ ಸಂಗಮ್ ಇಂಚರ ತನ್ನವಳು ಅಂತ ಹೇಳಿದ್ದನ್ನ ನಂಬೋಕಾಗ್ಲಿಲ್ಲ. ನನಗೆ ಇಲ್ಲಿ ತನಕ ನಿನ್ಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತಾನೂ ಗೊತ್ತಿರ್ಲಿಲ್ಲ. ವಿಚಿತ್ರ ಗುರು, ನೀನು ಇಷ್ಟು ಫೇಮಸ್ ಪರ್ಸನಾಲಿಟಿ ಆದ್ರೂನು ಈ ನಿನ್ ಸೀಕ್ರೆಟ್ ಹೇಗಿನ್ನೂ ಸೀಕ್ರೆಟ್ ಆಗೇ ಉಳಿದಿದೆ ಅಂತ ಜಾನ್ ನಗ್ತಾ ಸಂಗಮ್ಗೆ ರೇಗ್ಸೋ ರೀತಿಯಲ್ಲಿ ಕೇಳ್ದ. ಆಕ್ಚುಲಿ ಯಾರ್ಯಾರ್ಗೆ ಹೇಗೆ ರಿಲೇಟೆಡ್ ಅಂತೆಲ್ಲ ಜಾನ್ಗೆ ಬೇಡವಾಗಿರೋ ವಿಚಾರ ಆಗಿತ್ತು. ಅವನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಅವನಿಗೆ ದುಡ್ಡಿನ ಬಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು. ಅವನು ಇಂಚರಾನ ಇಲ್ಲಿ ಕರ್ಕೊಂಡ್ ಬರೋಕೆ ರಂಗನಾಥ್ಗೆ ಕೊಟ್ಟಿದ್ದ ದುಡ್ಡಿನ ಮೇಲೆ ಅವನಿಗೆ ಈಗ ಯೋಚನೆ ಆಗ್ತಿತ್ತು. ನನ್ನ ಲೈಫ್ನಲ್ಲಿ ನಡೀತಿರೋ ವಿಷಯಗಳ ಬಗ್ಗೆ ತಿಳ್ಕೊಂಡು ನಿನಗೆ ಆಗ್ಬೇಕಾಗಿರೋದು ಏನೂ ಇಲ್ಲ. ಒಂದು ನೆನ್ಪಿಟ್ಕೊ, ಇನ್ನೊಂದ್ಸಲ ಈ ಡೈರೆಕ್ಷನ್ನಲ್ಲಿ ತಲೆನೂ ಹಾಕ್ಬೇಡ. ಸಂಗಮ್ ಜಾನ್ಗೆ ಬೆರಳು ತೋರಿಸ್ತಾ ಹೇಳ್ದ. ಸಂಗಮ್ಗೆ ವಿಪರೀತ ಕೋಪ ಬಂದಿತ್ತು. ಅವನ್ ಕೋಪದಲ್ಲಿ ತನ್ನ ಮನ್ಸಿನ ಮಾತು ಕೇಳದೆ ಏನ್ ಮಾಡೋದಕ್ಕೂ ರೆಡಿ ಇದ್ದ. ಇಂಚರ ಮನೆ ತಲುಪಿದ ತಕ್ಷಣ ಆರ್ಯ ಗೇಟ್ ಹತ್ರ ಅವಳಿಗೆ ವೇಟ್ ಮಾಡ್ತಾ ಕೂತಿದ್ದನ್ನ ಅವಳು ನೋಡಿದ್ಲು. ಕಾರಿಂದ ಇಂಚರ ಇಳಿದಿದ್ದನ್ನ ಆರ್ಯ ನೋಡಿ ಅವನು ಓಡ್ ಬಂದು ಇಂಚರನ ತಬ್ಕೊಂಡ. ಎಲ್ಲಿ ಹೋಗಿದ್ದೆ ನೀನು? ನಂಗೆಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಆರ್ಯ ಕೇಳ್ದ. ಇಂಚರ ನೋಡಿ ಅವನ್ ಕಣ್ಣಿಂದ ನೀರ್ ಇಳಿಯಕ್ಕೆ ಶುರುವಾಯ್ತು. ಹೇ, ನಾನು ಇಲ್ಲೇ ಇದ್ದೀನಲ್ಲ, ಬಾ ಒಳಗಡೆ ಹೋಗೋಣ ಅಂತ ಇಂಚರ ಆರ್ಯನ್ನ ಎತ್ಕೊಂಡು ಒಳಗಡೆ ಹೋದ್ಲು. ಆರ್ಯಂಗೆ ತಾನ್ ಕಾಣೆ ಆಗಿರೋದು ಗೊತ್ತಾಗಿ ಅವನು ತುಂಬಾ ನೋವು ಅನುಭವಿಸಿರ್ತಾನೆ ಅಂತ ಇಂಚರಾಗೆ ಗೊತ್ತಿತ್ತು. ಅವಳು ಒಳಗಡೆ ಬರ್ತಿರೋದ್ ನೋಡಿ ಮಾಲ್ತಿ ಕೂಡ ಬಂದು ಅವಳನ್ನ ತಬ್ಕೊಂಡ್ಲು. ಊಟ ಆದ್ಮೇಲೆ ಆರ್ಯ ಇಂಚರಾನ ತನ್ನ ಜೊತೆಗೆ ಅವನ್ ರೂಮ್ಗೆ ಕರ್ಕೊಂಡು ಹೋದ. ಇವತ್ತಾಗಿದ್ದ ಘಟನೆಯಿಂದ ಅವನ್ ಎಷ್ಟು ಭಯ ಪಟ್ಟಿದ್ದ ಅಂದ್ರೆ ಅವನು ಒಂದು ಕ್ಷಣನೂ ಇಂಚರಾನ ಬಿಟ್ಟಿರೋಕೆ ಇಷ್ಟಪಡ್ಲಿಲ್ಲ. ಇಂಚರ ಆರ್ಯನ್ನ ಮಲಗಿಸಿದ್ಲು. ಆದ್ರೆ ಅವಳ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಇವತ್ತಿನ ದಿನ ಅವಳಿಗೆ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗಿತ್ತು. ಅವಳು ಮಲ್ಕೊಂಡು ಕಣ್ಣು ಮುಚ್ಚಿದಾಗ್ಲೆಲ್ಲ ಹಲವಾರು ಪ್ರಶ್ನೆಗಳು ಅವಳನ್ನ ಕಾಡ್ತಿತ್ತು. ತನಗೆ ಹೆಲ್ಪ್ ಮಾಡಿದ್ದಕ್ಕೆ ಸಂಗಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅವನಿಂದ ಮತ್ತೆ ಮತ್ತೆ ಫೇವರ್ಸ್ ತಗೊಳ್ತಾ ಇದ್ದೀನಿ ಅಂತ ಅವಳಿಗೆ ಗಿಲ್ಟ್ ಫೀಲ್ ಆಯ್ತು. ಆ ಜಾಗದಲ್ಲಿ ಅಂಥದ್ದು ಏನಿದೆ? ಸಡನ್ ಆಗಿ ಜಾನ್ 20 ಕೋಟಿ ರೂಪಾಯಿ ಬಿಟ್ಟು ಆ ಜಾಗನೇ ಬೇಕು ಅಂತ ಯಾಕೆ ಹೇಳ್ದ? ನಾವು ಆರ್ಯಂಗೋಸ್ಕರ ಅಷ್ಟೇ ಮದುವೆ ಆಗಿದ್ದು. ಸಂಗಮ್ ಈ ರಿಲೇಶನ್ಶಿಪ್ನಲ್ಲಿ ನನ್ನ ಜವಾಬ್ದಾರಿ ತಗೊಳ್ಳೋ ಅಗತ್ಯ ಅವನಿಗಿರ್ಲಿಲ್ಲ. ಇವಾಗ ನಾನು ಏನ್ ಮಾಡ್ಲಿ? ನಾನು ಹೇಗಿದನ್ನೆಲ್ಲ ಸ್ಟಾಪ್ ಮಾಡ್ಲಿ? ನನ್ನಿಂದಾಗಿ ಪ್ರತಿದಿನ ಅವನ ಲೈಫ್ನಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಿದೆ. ನಾನು ಹಿಂಗೆ ಆಗಕ್ ಬಿಡಬಾರ್ದು. ಆದ್ರೆ ನಾನೇನ್ ಮಾಡ್ಲಿ? ನಾನು ಜಾನ್ಗೆ 20 ಕೋಟಿ ರೂಪಾಯಿ ಕೊಡೋದಿರ್ಲಿ, ಅದನ್ನ ಹೊಂದಿಸೋ ಯೋಚನೆನೂ ಮಾಡೋಕ್ಕಾಗಲ್ಲ. ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಇಂಚರ ತುಂಬಾ ರೆಸ್ಟ್ಲೆಸ್ ಆಗಿ ಇದನ್ನೆಲ್ಲ ಯೋಚನೆ ಮಾಡ್ತಿದ್ಲು. ಒಂದ್ ಕಡೆ ಇಷ್ಟು ದೊಡ್ಡ ಹೆಲ್ಪ್ ತಗೊಳ್ಳೋಕೆ ಅವಳು ಹೆಸಿಟೇಷನಿಂದ ಮುಜುಗರ ಪಡ್ತಿದ್ಲು. ಆದ್ರೆ ಇನ್ನೊಂದ್ ಕಡೆ ಅವಳಿಗೆ ಯಾವುದೇ ಆಪ್ಷನ್ ಇರಲಿಲ್ಲ. ತುಂಬಾ ಯೋಚನೆಯಲ್ಲಿ ಮುಳುಗಿದ್ದ ಇಂಚರಾಗೆ ಬಾಯಾರಿಕೆಯಾಗಿ ನೀರ್ ಕುಡಿಯೋಕೆ ಕೆಳಗಡೆ ಹೊರಟ್ಲು. ಕೆಳಗಡೆ ಹೋಗ್ಬೇಕಾದ್ರೆ ಅವಳು ಸಂಗಮ್ ರೂಮ್ನ ಪಾಸ್ ಆದ್ಲು. ಒಳಗಡೆ ಪಿಕೆ ಮತ್ತೆ ಸಂಗಮ್ ಮಾತಾಡ್ತಾ ಇರೋದು ಅವಳಿಗೆ ಕೇಳಿಸ್ತು. ಸರ್, ನನಗೆ ಈ ವಿಷಯದಲ್ಲಿ ಮಾತಾಡಕ್ಕೆ ಯಾವುದೇ ರೈಟ್ಸ್ ಇಲ್ಲ. ಆದ್ರೂ ನಾನು ನಿಮ್ಗೆ ಒಂದು ಮಾತು ಹೇಳಲೇಬೇಕು. ನಿಮಗ್ ಬೇಕು ಅಂದ್ರೆ ನಾವು ಬೇರೆ ಯಾವ್ದಾದ್ರೂ ರೀತಿಲಿ ಜಾನ್ ಜೊತೆ ವರ್ಕೌಟ್ ಮಾಡೋಣ. ಆದ್ರೆ ಈ ಲ್ಯಾಂಡ್ ಡೀಲ್ ಬೇಡ ಸರ್. ಇದ್ರ ವ್ಯಾಲ್ಯೂ ನನಗಿಂತ ಜಾಸ್ತಿ ನಿಮಗ್ ಗೊತ್ತಿದೆ. ಇದ್ರ ಮೇಲೆ ನೀವೆಷ್ಟು ಇನ್ವೆಸ್ಟ್ ಮಾಡಿದೀರಾ, ಎಷ್ಟು ಹಾರ್ಡ್ ವರ್ಕ್ ಹಾಕಿದೀರಾ. ಇಷ್ಟಾದ್ಮೇಲೂ ಇವಾಗ ಇದನ್ನ ಹೀಗ್ ಕೊಡೋದು ನಂಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಪಿಕೆ ಹೇಳ್ದ. ಪಿಕೆ ಸಂಗಮ್ ಮನೇಲಿ ಕೆಲ್ಸದ ಸಲುವಾಗಿ ಯಾವಾಗ್ಲೂ ಇರ್ತಿದ್ದ. ಇವತ್ತೂ ಕೂಡ ಅವನು ಸಂಗಮ್ ಸ್ಟಡಿ ರೂಮ್ನಲ್ಲಿ ಕೂತಿದ್ದ. ಪಿಕೆ, ಶಟ್ ಅಪ್. ನನಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಚೆನ್ನಾಗಿ ಗೊತ್ತು, ಸಂಗಮ್ ಹೇಳ್ದ. ಆದ್ರೆ ಸರ್, ಪಿಕೆ ಮುಂದಕ್ಕೆ ಏನೇ ಹೇಳೋಕ್ಕೂ ಮುಂಚೆ ಸಂಗಮ್ ಅವನನ್ನ ತಡೆದು, ಎನಫ್, ಅದೇ ಜಾಗನ ನಾವು ಡೀಲ್ ಮಾಡ್ತಿದೀವಿ ಅಂತ ಹೇಳಿ ಸಂಗಮ್ ಈ ಡಿಸ್ಕಷನ್ನ ಅಲ್ಲಿಗೆ ಮುಗಿಸ್ದ. ಆದ್ರೆ ಇದನ್ನೆಲ್ಲ ಹೊರಗಡೆನೆ ನಿಂತ್ಕೊಂಡು ಕೇಳ್ತಿದ್ದ ಇಂಚರಾಗೆ ಶಾಕ್ ಆಯ್ತು. ಈ ಸಲ ಸಂಗಮ್ ಅವಳಿಗೋಸ್ಕರ
ಯಾವುದೋ ಸಣ್ಣ ಪುಟ್ಟ ಡೀಲ್ ಮಾಡಿರ್ಲಿಲ್ಲ, ಬಟ್ ಏನೋ ತುಂಬಾ ಪ್ರೆಷಿಯಸ್ ಆಗಿರೋದನ್ನೇ ಬಿಟ್ಕೊಡ್ತಿದ್ದಾನೆ ಅಂತ ಅವಳಿಗೆ ಗೊತ್ತಾಯ್ತು. ಅವಳಿಗೆ ಈಗ ಆಗ್ತಿರೋ ಗಿಲ್ಟಿಂದ ಅವಳ ಅಪ್ಪನ ಮೇಲೆ ಕೋಪ ಇನ್ನೂ ಹೆಚ್ಚಾಯ್ತು. ಇದನ್ನೇ ಯೋಚನೆ ಮಾಡ್ತಿದ್ದ ಅವಳಿಗೆ ರಾತ್ರಿ ನಿದ್ದೆ ಹಾಳಾಗಿದ್ದು ಗೊತ್ತಾಗ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದು ಆರ್ಯನ್ನ ಸ್ಕೂಲಿಗೆ ಕಳಿಸಿ ಅವಳು ಡೈರೆಕ್ಟ್ ಆಗಿ ತನ್ನ ತಂದೆ ಆಫೀಸ್ಗೆ ಹೋದ್ಲು. ಅವಳಲ್ಲಿಗೆ ಹೋದ್ ಕೂಡ್ಲೆ ರಂಗನಾಥ್ ಯಾರ ಜೊತೆಗೋ ತನ್ನ ಕ್ಯಾಬಿನ್ನಲ್ಲಿ ಕೇಕೆ ಹಾಕೊಂಡು ನಗ್ತಾ ಇರೋದನ್ನ ನೋಡಿದ್ಲು. ಅಲ್ಲಿ ಯಾವುದೋ ಸೆಲೆಬ್ರೇಷನ್ ನಡೀತಾ ಇರೋ ತರ ಕಾಣಿಸ್ತಿತ್ತು. ಜಾನ್ ಕೊಟ್ಟಿದ್ದ ದುಡ್ಡಿನ ವಿಷಯವಾಗಿ ಇಲ್ಲಿ ಸೆಲೆಬ್ರೇಷನ್ ನಡೀತಿದೆ ಅಂತ ಇಂಚರ ಅಂದ್ಕೊಂಡ್ಲು. ಅವಳು ಕೋಪದಿಂದ ಕ್ಯಾಬಿನ್ ಡೋರ್ ತೆಗೆದು ಎಲ್ಲರ ಮುಂದೆ, ಮಿಸ್ಟರ್ ರಂಗನಾಥ್, ಏನೋ ಜೋರಾಗಿ ಸೆಲೆಬ್ರೇಷನ್ ನಡೀತಿದೆ ಅನ್ಸುತ್ತೆ. ಓ, ಬೈ ದ ವೇ, ನಾನು ನಿನ್ನ ಕರೆಕ್ಟಾಗಿ ಕರೆದೆ ಅಲ್ವಾ? ಇನ್ಮುಂದೆ ನೀನ್ ಅಪ್ಪ ಅಂತ ಕರೆಸ್ಕೊಳ್ಳೋ ಯೋಗ್ಯತೆನೂ ನೀನ್ ಕಳ್ಕೊಂಡೆ ಅಂತ ಜೋರಾಗಿ ಕೂಗಿದ್ಲು. ಅವಳು ಕೂಗಿದ್ದು ಆ ಸೈಲೆಂಟ್ ಆಗಿದ್ದ ಕ್ಯಾಬಿನ್ನಲ್ಲಿ ಎಕೋ ಆಗ್ತಿತ್ತು. ಎಲ್ರೂ ತಮ್ಮ ಜಾಗದಲ್ಲೇ ಕೂತ್ಕೊಂಡು ಇಂಚರಾನ ಶಾಕಲ್ಲಿ ನೋಡ್ತಿದ್ರು. ಇಂಥ ಒಂದು ಹ್ಯಾಪಿ ಟೈಮ್ನಲ್ಲಿ ಈ ಥರದ್ದು ಒಂದು ಎಕ್ಸ್ಪ್ಲೋಷನ್ ಯಾಕಾಯ್ತು ಅಂತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಅದರಲ್ಲೂ ರಂಗನಾಥ್ಗೆ ಇದು ದೊಡ್ಡ ಶಾಕ್ ಆಗಿತ್ತು. ಇಂಚರ ಇಲ್ಲೇನ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಯಾಕೆ ಸೈಲೆಂಟ್ ಆಗಿದ್ಯಾ? ನಾನು ಇಲ್ಲಿ ಇದೀನಿ ಅಂದ್ರೆ ನಿಂಗೆ ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ಯಾಕೆ ಅಂದ್ರೆ ನೀನು ನಿನ್ನ ಮಗಳನ್ನ ತೊಲಗ್ಸಕ್ಕೆ ಎಲ್ಲ ರೀತಿಲೂ ಪ್ಲಾನ್ ಮಾಡಿದ್ದೆ. ನಾನು ನಿಂಗೇನ್ ದ್ರೋಹ ಮಾಡಿದ್ದೆ? ನನ್ನ ಆ ಫನ್ ಕ್ಲಬ್ಗೆ ಮಾರೋ ಅಷ್ಟು ನಾನು ನಿಂಗೆ ಬೇಡವಾಗೋದ್ನ ಹೇಳು? ಓ, ಈ ಖುಷಿ ಸಂಭ್ರಮ ಎಲ್ಲ ನನ್ನನ್ನು ಮಾರಿದ ದುಡ್ಡಲ್ಲೇ ನಡೀತಿದ್ಯಾ ಹೇಗೆ? ಜೊತೆಗೆ ಹೊಸ ಪ್ರಾಜೆಕ್ಟ್ ಬೇರೆನಾ? ಬಾಯ್ದುವೆ, ನನ್ನ ಮಾರಿದ್ದಕ್ಕೆ ನಿನಗೆ ಆ ಜಾನ್ 10 ಕೋಟಿ ಕೊಟ್ನಲ್ಲ, ಆ ದುಡ್ಡನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ಯಾ ಅಂತ ಇಂಚರ ಇನ್ನೂ ಕೂಗ್ತಾನೆ ಇದ್ಲು. ರಂಗನಾಥ್ ಏನೂ ಮಾತಾಡ್ದೆ ಕಲ್ತರ ಕೂತಿದ್ದ. ಎಲ್ರ ಮುಂದೆ ನಾನ್ ಬಂದಿದ್ ನೋಡಿ ನಿನಗ್ ಶಾಕ್ ಆಯ್ತಾ? ಏನ್ ಯೋಚನೆ ಮಾಡ್ತಿದ್ದೆ ನೀನು ಆರಾಮಾಗಿ ಕೋಟ್ಯಾಂತರ ರೂಪಾಯಿನ ಎಂಜಾಯ್ ಮಾಡ್ಕೊಂಡು ಇರಬಹುದು ಅಂತನಾ? ಅಂಡ್ ನಾನು ಆ ಕ್ಲಬ್ಬಲ್ಲಿ ಕೊಳಿತಾ ಕೂತಿರ್ತೀನಿ ಅಂತನಾ? ಹೇಗೆ ಇಷ್ಟು ಕೆಟ್ಟದಾಗಿ ನೀನು ಹೇಗೆ ಯೋಚನೆ ಮಾಡಿದೆ ಹೇಳು ಅಂತ ಹೇಳ್ತಾ ಇಂಚರ ತನ್ನ ಕೋಪನೆಲ್ಲ ಹೊರಗೆ ಹಾಕಿದ್ಲು. ಅವಳು ಬೇಕು ಅಂತಾನೆ ಎಲ್ಲರ ಮುಂದೆ ಅವಳ ಅಪ್ಪ ಮಾಡಿದ್ದ ಈ ನಾಚಿಕೇಡ್ ಕೆಲ್ಸದ ಬಗ್ಗೆ ಹೇಳಿದ್ಲು. ಎಲ್ಲರಿಗೂ ರಂಗನಾಥ್ ಅಸ್ಲಿ ಮುಖ ಗೊತ್ತಾಗ್ಲಿ ಅಂತ ಅವಳು ಈ ಥರ ಮಾಡಿದ್ಲು. ಇಂಚರ ಹೇಳಿದ ಮಾತು ಕೇಳಿ ಅಲ್ಲಿದ್ದ ಎಲ್ಲರ ಮುಖದಲ್ಲೂ ಪ್ರಶ್ನೆಗಳು ಎದ್ದು ಕಾಣ್ತಿದ್ವು. ಒಬ್ಬ ಮಗಳು ತನ್ನ ತಂದೆ ಕಡೆ ಬೆರಳು ಮಾಡಿ ಇವನು ನೀಚ ಕೆಟ್ಟೋನು ಅಂತ ಹೇಳಿ ಅಪವಾದ ಹಾಕ್ತಿದ್ದನ್ನ ನೋಡಿದ್ರೆ ಇಲ್ಲಿ ನಿಜವಾಗ್ಲೂ ಇಂಚರಾಗೆ ಏನೋ ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ.